ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಅದರ ಕಾವು ತಾರಕಕ್ಕೇರ್ತಾ ಇದೆ. ಎಲ್ಲೋ ಒಂದು ಕಡೆ ಅಲ್ಲಿನ ನಾಯಕರು ಅದನ್ನು ಬಹಳ ವೈಯಕ್ತಿಕವಾಗಿ ಜಿದ್ದಾಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ರಂಗೇರ್ತಾ ಇದೆ. ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ನಡುವೆ ವಾಕ್ ಸಮರವೇ ಏರ್ಪಟ್ಟಿದೆ. ರಮೇಶ್ ಕತ್ತಿ ವರ್ಸಸ್ ಬಾಲಚಂದ್ರ ಜಾರಕಿಹೊಳಿ ಟಾಕ್ ಫೈಟ್. ಹುಕ್ಕೇರಿಯಲ್ಲಿ ಗೋಕಾಕ್ ಸ್ಟೈಲ್ ರಾಜಕೀಯ ನಡೆಯಲ್ಲ. ರಮೇಶ್ ಕತ್ತಿ ವಿರುದ್ಧ ಬಾಲಚಂದ್ರ ಜಾರಕಿಹೊಳಿ ಗುಡುಗಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ವಿರುದ್ಧ ರಮೇಶ್ ಕತ್ತಿ ಕಿಡಿಕಾರಿದ್ದಾರೆ. ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ನಡೆಸಿದಂತಹ ರಮೇಶ್ ಕತ್ತಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಅದರ ಕಾವು ತಾರಕಕ್ಕೇರ್ತಾ ಇದೆ. ಅಲ್ಲಿನ ನಾಯಕರು ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ಇವರುಗಳ ನಡುವೆ ಇದನ್ನು ಬಹಳ ವೈಯಕ್ತಿಕವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ವಾಕ್ ಸಮರಗಳು, ಟಾಕ್ ಫೈಟ್ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ನಾವು 10 ಸ್ಯಾಂಕ್ಷನ್ಗಳು ಅದು ಮಾಡಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಖಂಡಿತವಾಗಿ 12 ಸೀಟ್ ಗೆಲ್ತೀವಿ. ಅಧ್ಯಕ್ಷ ನಮ್ಮವ್ರಾಗ್ತಾರೋ. ಅದು ವಿಶೇಷವಾಗಿ ಅಧ್ಯಕ್ಷ ನಾನು ಲಿಂಗಾಯತ ಸಮುದಾಯದವ್ರನ್ನ ಅಧ್ಯಕ್ಷ ಮಾಡ್ತೇನೆ ಡಿಸಿಸಿ ಬ್ಯಾಂಕ್. ಬೇರೆ ಯಾರೂ ಆಗೋದಿಲ್ಲ. ನಾವು ಅಧ್ಯಕ್ಷ ಲಿಂಗಾಯತ ಸಮಾಜ ಮಾಡಿದಾಗ ನಾವು ಲಿಂಗಾಯತ ವಿರೋಧ ಹೆಂಗೆ ಆಗ್ತದೆ ಅನ್ನೋದು ಅವ್ರು. ನಮ್ಮ ಶಾಸಕರು ಬರಲಿ, ನಮ್ಮ MP ಬರಲಿ, ನಮ್ಮ ಪಂಚಾಯತ್ ಮೆಂಬರ್ ಬರ್ತೇಳಿ ಪ್ರೀತಿಯಿಂದ ಕಾರ್ಡ್ ಕೊಟ್ಟಿರ್ತಾರೆ. ನಿಮ್ಮ ರೊಕ್ಕ ತಗೊಂಡು ನಿಮಗೆ ಕಾರ್ಡ್ ಕೊಟ್ಟು ಭಿಕ್ಷಾ ಇಸ್ಕೋ ಸಲುವಾಗಿ ಅವ್ರ ಕಾರ್ಡ್ ನಿಮಗೆ ಕೊಟ್ಟಿರಂಗಿಲ್ಲ. ಪ್ರೀತಿಯಲ್ಲಿ ನಿಮಗೆ ಕಾರ್ಡ್ ಕೊಟ್ಟಿರ್ತಾರೆ. ನೀವು ಆ ಮದುವೆಗೆ ಬಂದು 4 ಅಕ್ಷತೆ ಕಾಳನ್ನ ವಧುವರ ಮ್ಯಾಗ ಹಾಕಿ ಆಶೀರ್ವಾದ ಮಾಡ್ರಿ ಅನ್ನೋ ಸಲುವಾಗಿ ಕಾರ್ಡ್ ಕೊಟ್ಟಿರ್ತಾರೆ. ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಆ ರೊಕ್ಕ ಕೊಡುವಂತ ಸಂಸ್ಕೃತಿ ಇಲ್ಲ. ಇವತ್ತಿಗೂ ಸಹಿತ ನಾವು ಇದ್ದವರೊಳಗೆ ಈ ಮ್ಯಾಗೆ ಇದೀವು. ಇವ್ರೊಳಗೆ ಒಬ್ಬರು ದೊಡ್ಡವರು ಸಣ್ಣವರು ಒಟ್ಟು ಯಾರೇ ಒಬ್ಬರು ಮದುವೆಗೆ ಅಟೆಂಡ್ ಆಗೋದ್ ಮುಖಾಂತರ ಅಕ್ಷತ ಹಾಕಿ ಒಳ್ಳೆಯದನ್ನ ಹರಿಸಿ ಬರೋದು ನಮ್ಮ ಪದ್ಧತಿ. ಇವ್ರು ರೊಕ್ಕ ಕೊಡ್ತಿರ್ಬೇಕು. ಅದು ಯಾರು ಹೋಗಿ ಕೊಡ್ತಾರೋ ಅವ್ರ PA ಗಳು ಹೋಗಿ ಕೊಡ್ತಾರೆ. ಆ PA ಗಳು ಹೋಗಿ ಕೊಡ್ತಾರೆ. ಮತ್ತೆ ಆ PA ಗಳ ಸಂಸ್ಕೃತಿ ಏನೈತಿ? ಈ ಊರ್ ಗೌಡಿದ್ದಾವ PN ಕೇಳಿ ಅವ್ರು ಭೇಟಿ ಆಗೋದ.